ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರೂ ಸಹ ಆತನನ್ನು ನೋಡುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು. ಪ್ರಿಯರೇ, ಇದು ಅಂತ್ಯ ದಿನದಲ್ಲಿ ನೆರವೇರುವಂಥ ವಾಗ್ದಾನಗಳನ್ನು ಕರ್ತನಿಂದ ನಿಮ್ಮ ಸಂಗಡ ಮಾತಾಡಲಿದ್ದಾರೆ. ಪ್ರಿಯರೇ, ಅನೇಕರು ನಾವು ಸಿದ್ಧತೆ ಇಲ್ಲದೆ ಹೇಗೆ ಬೇಕಾಗಿ ಕರ್ತನಾದ ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇರ್ಬೋದು. ಆದರೆ ದೇವರ ಬರೋಣ, ಕರ್ತನ್ ಹೇಳ್ತಾರೆ, ನಾನು ಯಾರು ತಿಳಿಯದೇ ಇರೋ ಸಮಯ, ನನ್ನನ್ನು ನೆನಪು ಮಾಡಿಕೊಳ್ಳದೇ ಇರೋ ಸಮಯದಲ್ಲಿ ನಾನು ಬರುವವನಾಗಿದ್ದೇನೆ. ಹೌದು ಪ್ರಿಯರೇ, ಕರ್ತನು ಕಳ್ಳನ ಬರುವಂತೆ ಬರ್ತೇನೆ ಅಂತ ಕರ್ತನು ಹೇಳ್ತಾರೆ. ಮೇಘಗಳೊಂದಿಗೆ ಆತನ ಇಳಿದು ಬರುವಾಗ ಆತನನ್ನು ಇರಿದವರು ಆತನನ್ನು ನೋಡ್ತಾರೆ. ಭೂಲೋಕದ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡ್ಕೊಳ್ತಾರೆ. ಅಯ್ಯೋ, ನಾವು ನಿಜ ಸ್ವರೂಪನ ದೇವರ ನಂಬಲಿಲ್ವೇ, ಆರಾಧನೆ ಮಾಡಲಿಲ್ವೇ, ಈ ದಿನ ನಾವು ನರಕದ ಪಾಲಾದ್ವಲ್ಲ ಅಂತ ಆ ದಿನ ಕೂಗುವಂಥ ಅನೇಕ ಜನರಿರ್ತಾರೆ. ಇಂದು ಈ ವೇದವಾಕ್ಯ ನಿಮ್ಮ ಹೃದಯವನ್ನು ನಾಟ್ಲಿ. ಯೇಸು ಸ್ವಾಮಿ ಭೂಲೋಕದಲ್ಲಿ ಜನಿಸಿದ್ದು ನಮಗಾಗಿ, ಆತ ನಮಗೋಸ್ಕರವೇ ಅದ್ಭುತವನ್ನು ಮಾಡಿದ್ದು. ಎಲ್ಲರೂ ಅದ್ಭುತವನ್ನು ಹೊಂದಿಕೊಂಡ್ರು. ಇವತ್ತಿನವರೆಗೂ ಕರ್ತನಾದ ಯೇಸಪ್ಪ ಮಾಡ್ತಿರೋ ಅದ್ಭುತಗಳನ್ನು ಎಲ್ಲರೂ ಯಾವ ಜಾತಿ ಭೇದ ಇಲ್ಲದೆ ಎಲ್ಲರೂ ಅದ್ಭುತವನ್ನು ಹೊಂದ್ಕೊತಾ ಇದ್ದಾರೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಏಸಪ್ಪ ನಮಗಾಗಿ ಕಲ್ವಾರಿ ಶಿಲುಬೆ ಮೇಲೆ ಜೀವ ಕೊಟ್ಟರು. ಆತನ ಮೂಲ್ಯ ರಕ್ತದಿಂದ ನಾವು ಪಾಪಗಳ ಪರಿಹಾರವಾಯಿತು. ಇಂದು ಪ್ರಿಯರೇ, ಆತ ನನ್ನ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿದ ರಕ್ತ ನೆನಪು ಮಾಡಿಕೊಳ್ಳ್ರಿ. ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಬಹಳವಾಗಿ ಪ್ರೀತಿ ಮಾಡೋರಾಗಿದ್ದಾರೆ. ಒಂದು ಆತ್ಮವು ನಶಿಸಿ ನರಕಕ್ಕೆ ಹೋಗದಂತೆ ಕರ್ತನ ಕಾಪಾಡೋರಾಗಿದ್ದಾರೆ. ಅದನ್ನು ರಕ್ಷಣೆ ಕರ್ತನೇ ಕೊಡುವ ಆತನು. ಇಂದು ಆಲೋಚನೆ ಮಾಡಿ, ದೇವರು ನನ್ನನ್ನು ಆರಿಸಿದ್ದಾರೆ. ಆತ ನನ್ನ ಆತ್ಮಕ್ಕಾಗಿ ಬಹಳಷ್ಟು ಕಷ್ಟಪಟ್ಟು ಆತನು ಶಿಲುಬೆ ಮೇಲೆ ಜಜ್ಜಲ್ಪಟ್ಟು ನಮಗೋಸ್ಕರ ಪರಲೋಕದ ದಾರಿಯನ್ನು ತೆರೆದಿದ್ದಾರೆ. ಮೇಘಗಳೊಂದಿಗೆ ಆತ ತಿರುಗಿ ಬರ್ತಾ ಇದ್ದಾರೆ. ಆತ ಬರುವಾಗ ಎಲ್ಲರ ಕಣ್ಣುಗಳು ಆತನ ನೋಡುತ್ತೆ. ನಾವೆಲ್ಲರೂ ಕೂಡ ಆತನನ್ನು ನೋಡ್ತೇವೆ. ಆ ದಿನ ಸಮಾಧಿಲಿರ್ಬೋದು, ಇಲ್ಲ ನಾವು ಜೀವಂತವಾಗಿರ್ಬೋದು, ಎಲ್ಲ ಕುಲದವರು ಆತನನ್ನು ನೋಡ್ತೀವಿ. ನಮ್ಮ ನಡತೆಗೆ ತಕ್ಕ ಪ್ರತಿಫಲ ದೇವರು ಕೊಡಲು ಇಚ್ಛಿಸ್ತಾ ಇದ್ದಾರೆ. ಪ್ರೇರೆ, ಇಂದು ಎಚ್ಚರವಾಗ್ರಿ. ದೇವರಿಗಾಗಿ ನೀನೇನು ಮಾಡಿದ್ದೆ ಯೋಚನೆ ಮಾಡು. ದೇವರಿಗೋಸ್ಕರ ನೀವು ಯಾವ ರೀತಿ ನಡ್ಕೋತಾ ಇದ್ದೀರಿ, ನಿಮ್ಮ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳಿ. ಕರ್ತನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗ್ರಿ, ಭಕ್ತಿಯುಳ್ಳವಾಗ್ರಿ, ಭಯ ಭಕ್ತಿಯಿಂದ ಕರ್ತನ ಆರಾಧಿಸಿ. ಇದು ಅಂತ್ಯ ದಿನ. ದೇವರ ಬರೋಣ ಬಹಳ ಸಮೀಪವಾಗಿದೆ. ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರ ನಡೆದು ಬರ್ತಾರೆ. ಆ ಸಮಯ ಯಾರೂ ತಡೆಯೋಕ್ಕಾಗಲ್ಲ. ಇಂದು ನಿನ್ನ ಆತ್ಮ ಸಿದ್ಧವಾಗಲಿ. ದೇವರಲ್ಲಿ ಭಕ್ತಿಯುಳ್ಳವರಾಗಿ ನಡೆದುಕೊಂಡು ಪರಲೋಕ ಸೇರುವವರಾಗಬೇಕು. ನಿತ್ಯ ಜೀವದಲ್ಲಿ ನಾವು ಯಾವಾಗಲೂ ಇರುವವರಾಗಿರಬೇಕು. ಈ ಲೋಕ ನಾವು ಬಿಟ್ಟು ಹೋಗ್ತೇವೆ. ಆಸ್ತಿ ಅಂತಸ್ತು ಹಣ ಎಲ್ಲವೂ ಕೂಡ ಬಿಟ್ಟು ಹೋಗ್ತೇವೆ. ಆದರೆ ಒಂದು ದಿನ ಬರುತ್ತೆ, ದೇವರ ಮುಂಭಾಗದಲ್ಲಿ ನಾವು ನಿಲ್ಲಬೇಕು. ಪ್ರತಿಯೊಬ್ಬ ಪಾಪಿ ಪರಿವರ್ತನೆಯಾಗಿ ಪರಿಶುದ್ಧನಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲುವಾಗ ಕರ್ತನು ಜೀವ ಎಂಬ ಜಯಮಾಲೆಯನ್ನು ನಮಗೆ ಕೊಡುವರು ಆಗಿದ್ದಾರೆ. ಪ್ರಿಯರೇ, ಇಂದು ಆ ಜೀವ ಎಂಬ ಜಯಮಾಲೆ ನೀನು ನಾನು ಹೊಂದುವರಾಗಿರಬೇಕು. ಶುದ್ಧರಾಗಿ ಸಿದ್ಧವಾಗಿ ದೇವರಿಗಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನೇ ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ, ಇಂದು ಅವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಅವರ ಆತ್ಮಗಳು ಕರ್ತನೆ ಯಾವ ರೀತಿಯದ್ದು ಕರ್ತನೆ ಬಿದ್ದು ಹೋಗಿದ್ದು, ಭಕ್ತಿ ಉಳ್ಳವರಾಗಿದ್ದಾರೋ ಭಕ್ತಿ ಇಲ್ಲದವರಾಗಿದ್ದಾರೋ, ಪ್ರಾರ್ಥನೆ ಜೀವಿತ ಬಿಟ್ಟು ಹೋಗಿದ್ದಾರೋ, ದೇವರೇ ಯಾವ ಸ್ಥಿತಿಗತಿಯಲ್ಲಿದ್ದರೂ ಇಂದವರನ್ನು ಎಚ್ಚರಿಸು, ಸರಿಪಡಿಸು, ಶುದ್ಧ ಮಾಡು. ನಿನ್ನ ರಕ್ತ, ಕಲ್ವಾರಿ ರಕ್ತ ಅವರ ಮೇಲೆ ಸಿಂಪಡಿಸ್ತೇನೆ. ಪರಿಶುದ್ಧ ಮಾಡು ತಂದೆ, ಅವರನ್ನು ಶುದ್ಧ ಮಾಡು ತಂದೆ, ಅವರನ್ನು ರಕ್ಷಿಸು. ಅವರ ಆತ್ಮಗಳು ನಿತ್ಯ ಜೀವಕ್ಕೆ ಸೇರೋ ಆತ್ಮಗಳಾಗಿರಲಿ. ಆಶೀರ್ವದಿಸು. ಎಂಥ ಆಪತ್ತಿನಲ್ಲಿ ಅವರಿದ್ದರು, ಇಂದು ಅವರಿಗೆ ಬಿಡುಗಡೆ ಕೊಡಪ್ಪ, ಆರೋಗ್ಯ ಕೊಡು ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಮೆನ್.